ಕನ್ನಡ ಸಂಘ ಕಾಂತಾವರ, ಅಲ್ಲಾಮ ಪ್ರಭು ಪೀಠ ಕಾಂತಾವರ ಹಾಗೂ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಕಾರ್ಕಳ ತಾಲೂಕು ಘಟಕ ಇವುಗಳ ಒಂದು ಸಂಯುಕ್ತ ಆಶ್ರಯದಲ್ಲಿ ನಾವು ಕಳೆದ 30 ಕಾರ್ಯಕ್ರಮಗಳನ್ನು 5 ತಿಂಗಳ ಕಾರ್ಯಕ್ರಮ ನಡೆಸಿ ಇವತ್ತು 30ನೇ ಕಾರ್ಯಕ್ರಮ, 29 ಕಾರ್ಯಕ್ರಮ ಆಗಿ ಇವತ್ತು 30ನೇ ಕಾರ್ಯಕ್ರಮ ನಡೆಯುತ್ತದೆ. ಉಪನಿಷತ್ತಿನ ವಿಷಯವಾಗಿ ಇದು 6ನೇ ಉಪನ್ಯಾಸ ಇವತ್ತು ಇಲ್ಲಿ ನಡೆಯಲಿದೆ. ಇವತ್ತಿನ ನಮ್ಮ ವೇದಿಕೆಯಲ್ಲಿ ನಮ್ಮ ಕನ್ನಡ ಸಂಘದ ಅಧ್ಯಕ್ಷರು ಹಾಗೂ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ಪ್ರಾಂತೀಯ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಮಧುಸಾಲೆ ಅವರು ವೇದಿಕೆಯಲ್ಲಿದ್ದಾರೆ. ಇವತ್ತಿನ ಅಧ್ಯಕ್ಷತೆಯನ್ನು ವಹಿಸುತ್ತಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇವೆ. ಅದೇ ರೀತಿ ಇವತ್ತು ನಮಗೆ ಪ್ರಶ್ನೋಪನಿಷತ್ ಕುರಿತು ಉಪನ್ಯಾಸ ನೀಡಲಿಕ್ಕಿರುವಂಥವರು ಡಾಕ್ಟರ್ ವಿಶ್ವನಾಥ ಸುಂದರಸಾಲ ಅವರು ಸಹಾಯಕ ಪ್ರಾಧ್ಯಾಪಕರಾಗಿ ಶೃಂಗೇರಿಯ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿದ್ದಾರೆ. ಅವರು ಇವತ್ತು ನಮಗೆ ಉಪನ್ಯಾಸ ನೀಡಲಿಕ್ಕಿದ್ದಾರೆ. ಅವರಿಗೂ ಕೂಡ ಇವತ್ತು ನಮ್ಮ 3 ಸಂಸ್ಥೆಗಳ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ವೇದಿಕೆಯಲ್ಲಿ ನಮ್ಮ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ಕಾರ್ಕಳ ತಾಲೂಕು ಗೌರವಾಧ್ಯಕ್ಷರಾಗಿರುವಂತಹ ನಿತ್ಯಾನಂದ ಪೈ ಅವರಿದ್ದಾರೆ. ಅವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ಕಾರ್ಕಳ ತಾಲೂಕಿನ ಅಧ್ಯಕ್ಷರಾಗಿರುವಂತಹ ಮಿತ್ರ ಪ್ರಭಾಯವರಿದ್ದಾರೆ. ಅವರಿಗೂ ಕೂಡ ನಮ್ಮ 3 ಸಂಸ್ಥೆಗಳ ಪರವಾಗಿ ಸ್ವಾಗತವನ್ನು ಬಯಸ್ತೇವೆ. ಅದೇ ಅಥರ್ವ ವೇದಕ್ಕೆ ಸಂಬಂಧಪಟ್ಟಿದ್ದು. ಅಥರ್ವ ವೇದದ ಮತ್ತೊಂದು ಉಪನಿಷತ್ತು ಅಂದರೆ ಮುಂಡಕ ಉಪನಿಷತ್ತು. ಅಥರ್ವ ವೇದದ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿಗಳು ಲಭ್ಯವಾಗುವುದಿಲ್ಲ. ಶಂಕರಾಚಾರ್ಯರು ಅದನ್ನು ಉಲ್ಲೇಖ ಮಾಡಿರುವ ಕಾರಣಕ್ಕಾಗಿ ನಮಗೆ ಇದು ಅಥರ್ವ ವೇದಕ್ಕೆ ಸಂಬಂಧಪಟ್ಟಿದ್ದು ಅನ್ನೋದು ಗೊತ್ತಾಗೋದಕ್ಕೆ ಹೊರತು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಳು ನಮ್ಗೆ ಗೊತ್ತಾಗೋದಿಲ್ಲ. ಅಥರ್ವ ವೇದದಲ್ಲಿ ಇದು ಬ್ರಾಹ್ಮಣದ ಅಂಶ. ಅಲ್ಲಿ ಮತ್ತೆ ವೇದ 4 ವಿಭಾಗಗಳಾಗಿ ವಿಭಾಗಿಸಲಾಗಿದೆ. ಅಲ್ಲಿ ಸಂಹಿತ, ಬ್ರಾಹ್ಮಣ, ಆರಣ್ಯಕ ಮತ್ತು ಉಪನಿಷತ್ತು ಎಂಬುದಾಗಿ. ವೇದದ ಕೊನೆಯ ಭಾಗವನ್ನ ಉಪನಿಷತ್ತು ಅಂತ ಸಾಮಾನ್ಯವಾಗಿ ಕರೀತಾರೆ. ಹಾಗಾಗಿ ಇದು ಬ್ರಾಹ್ಮಣದ ಭಾಗ ಅಂತಲೂ ಕೂಡ ಕೆಲವರು ಹೇಳ್ತಾರೆ. ಬ್ರಾಹ್ಮಣ ಮತ್ತು ಮುಂಡಕೋಪನಿಷತ್ ಸಂಹಿತೆಯ ಭಾಗ ಅಂತ ಕೆಲವರು ಕರೀತಾರೆ. ಆದರೆ ಉಪನಿಷತ್ತು. ಹಾಗಾಗಿ ಆ ವಾದವನ್ನು ನಾವು ಮತ್ತೊಮ್ಮೆ ಪರಿಶೀಲಿಸಬೇಕು. ಈಗ ಭದ್ರಕರ್ಣಿಗೆ ಎನ್ನುವ ಮಂತ್ರದಿಂದ ಶುರುವಾದ ಈ ಉಪನಿಷತ್ತಿನ ಈ ಭದ್ರಕರ್ಣಿಗೆ ಎನ್ನುವ ಮಂತ್ರ ತಾತ್ಪರ್ಯ ಏನು ಅಂದರೆ, ನಮಗೆ ಭಗವಂತ ಕೊಟ್ಟಿರುವಂತಹ 2 ಕಿವಿ, 2 ಕಣ್ಣು ಇತ್ಯಾದಿ ಯಾವೆಲ್ಲ ಇಂದ್ರಿಯಗಳಿದೆಯೋ ಆ ಎಲ್ಲ ಇಂದ್ರಿಯಗಳಿಂದಲೂ ಕೂಡ ನಾವು ಭದ್ರಂ ಪಶ್ಯೇಮ, ನಮ್ಮ ಕಣ್ಣುಗಳ ಮೂಲಕ ಒಳ್ಳೆಯದನ್ನು ನೋಡೋಣ. ಭದ್ರಂ ಪಶ್ಯೇಮ ಅಕ್ಷಗರಿ ಜಗತ್ರ ಭದ್ರಂ ಕರಣೇ ಶೃಣುಯಾಮ ದೇವ. ನಾವು ಯಾವತ್ತೂ ನಮ್ಮ ಕಿವಿಗಳಿಂದ ಒಳ್ಳೆಯದನ್ನೇ ಕೇಳುವಂತೆ ಮಾಡು, ನಮ್ಮ ಕಣ್ಣುಗಳಿಂದ ಒಳ್ಳೆಯದನ್ನೇ ನೋಡುವಂತೆ ಮಾಡು. ಸ್ಥಿರೈರಂಗೈ ಸ್ತುಷ್ಟವಾಂ ಸಸ್ತನುಮುಖಿ, ದೃಢವಾದ ಶರೀರದಿಂದ ನಾವು ಒಳ್ಳೆಯ ಧರ್ಮ ಕಾರ್ಯಗಳನ್ನು ಮಾಡುವಂತೆ ನಮ್ಮನ್ನು ಉತ್ತೇಜಿಸು. ಹೀಗೆ ಯಾವತ್ತೂ ಧರ್ಮ ಮಾರ್ಗದಲ್ಲಿ ಇದ್ದು ಆತ್ಮಜ್ಞಾನದ ಮಾರ್ಗದಲ್ಲಿ ನಡೆಯುವಂಥ ಯೋಗ್ಯತೆಯನ್ನು ಕರುಣಿಸು. ಅಂದರೆ ನಮ್ಮ ಎಲ್ಲ ಇಂದ್ರಿಯಗಳು ಕೂಡ ಹೊರಗಿನ ಬಾಹ್ಯ ಪ್ರಪಂಚದಲ್ಲಿ ಓಡಾಡ್ತಾ ಇರುತ್ತೆ, ಸಂಸಾರದಲ್ಲಿ ಎಲ್ಲಿದ್ದು ಹೊರಡಾಡ್ತಾ ಇರುತ್ತೆ. ಅದರ ಆಚೆಗಿರುವಂತಹ ತತ್ವವನ್ನು ತಿಳಿದುಕೊಳ್ಳೋದಕ್ಕೆ ಪ್ರೇರಣೆ ಕೊಡುವಂತಲೇ ಮೊದಲಿಗೇನೆ ಪ್ರಾರ್ಥನೆಯನ್ನು ಮಾಡಲಾಗಿದೆ. ಕೊನೆಯಲ್ಲಿ ಓಂ ಶಾಂತಿ 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 ಅಂತ ಮೂರು ಸಲ ಶಾಂತಿಯನ್ನು ಯಾಕೆ ಹೇಳಲಾಗುತ್ತೆ ಅಂತಂದ್ರೆ, ನಾವು ಪ್ರತಿಯೊಬ್ಬ ಜೀವಿ ಕೂಡ 3 ವಿಧವಾದಂತಹ ತಾಪಗಳಿಂದ ತಪ್ಪಿಸ್ತಾ ಇರ್ತೇವೆ. ಅದನ್ನೇ ತಾಪತ್ರಯ ಅಂತ ನಮ್ಮ ವ್ಯವಹಾರದಲ್ಲಿ ಕೂಡ ಇದ್ದೇವೆ. ತಾಪತ್ರಯ ಅಂದ್ರೆ ಏನು? ತ್ರಯ ಅಂದ್ರೆ 3 ಅಂತ ಅರ್ಥ. 3 ವಿಧವಾದಂತಹ ಬೇಗೆಗಳು, ತಾಪಗಳು. ತಾಪ ಅಂದ್ರೆ ಏನು? ನಮ್ಮನ್ನು ಸುಡುತ್ತೆ. ಯಾವ್ಯಾವ ನಮ್ಮನ್ನು ಸುಡುತ್ತೆ ಅಂದ್ರೆ, ನಮ್ಮ ದೇಹದೊಳಗಿದ್ದುಕೊಂಡು ನಮ್ಮನ್ನು ಸುಡುವಂಥದ್ದು. ನಮ್ಮ ದೇಹವನ್ನು ಸುಡುವಂಥದ್ದು ಯಾವುದು? ವ್ಯಾಧಿಗಳು, ರೋಗಗಳು. ಜ್ವರ ಬಂದ್ರೆ ನಮ್ಮ ದೇಹವನ್ನು ಸುಡುತ್ತೆ. ಹಾಗೆ ನಮ್ಮ ಮನಸ್ಸನ್ನು ಸುಡುವಂಥವು ಕೆಲವುಗಳಿದೆ. ಅದನ್ನೇ ಶೋಕ, ತಾಪ, ರಾಗ, ದ್ವೇಷ ಅಂತ ಕರಿತೇವೆ. ಹೀಗೆ ದೇಹದಲ್ಲಿ ದೇಹ ಮತ್ತು ಮನಸ್ಸು ಎನ್ನುವಂತಹ 2 ಅಂಗವನ್ನು ತಗೊಂಡು ಅದನ್ನು ಆಧ್ಯಾತ್ಮಿಕ ತಾಪ ಅಂತ ಕರೀತಾರೆ. ಹಾಗೆ ಆದಿಭೌತಿಕ ತಾಪ ಅನ್ನುವಂಥದ್ದೊಂದಿದೆ. ಆದಿಭೌತಿಕ ಅಂದ್ರೆ ಯಾವುದೋ ಪ್ರಾಣಿಗಳಿಂದ ಉಂಟಾಗುವಂಥದ್ದು, ಬೇರೆ ಮನುಷ್ಯರಿಂದ, ಕಳ್ಳ ಕಾಕರಿಂದ ನಮಗೆ ತೊಂದರೆ ಆಗುವಂಥದ್ದು, ಇದು ಆದಿಭೌತಿಕ ತಾಪ ಅಂತ ಕರೀತಾರೆ. ದೈವ ಅಂದ್ರೆ ನಮಗೆ ಕಾರಣ ಗೊತ್ತಿರೋದಿಲ್ಲ. ಉದಾಹರಣೆಗೆ ಮಹಾಪ್ರವಾಹ ಬರುತ್ತೆ, ಅಥವಾ ಮಹಾಕ್ಷಾಮ ಉಂಟಾಗುತ್ತೆ, ಅಥವಾ ಇಡೀ ದೇಶ ಪ್ರಪಂಚಕ್ಕೆ ಕೊರೋನಾದಂತಹ ರೋಗಗಳು ಬರ್ಬೋದು. ಇದನ್ನು ಆದಿ ದೈವಿಕ ಅಂತ ಕರೀತಾರೆ. ಹೀಗೆ ಈ 3 ವಿಧವಾದಂತಹ ತಾಪಗಳಿಂದ ನನಗೆ ನಾಶ ಮಾಡಿಕೊಡು. 3 ವಿಧವಾದ ತಾಪಗಳಿಂದ ನಾನು ಪ್ರತಿನಿತ್ಯ ತಪ್ಪಿಸ್ತಾ ಇದ್ದೇನೆ. ಈ 3 ವಿಧ ತಾಪಗಳಿಂದ ಶಾಂತಿ ನನಗೆ ದೊರಕಲಿ. ಹೀಗೆ ಎಲ್ಲ ಶಾಂತಿ ಮಂತ್ರಗಳಲ್ಲಿ ಕೊನೆಯಲ್ಲಿ 3 ಬಾರಿ ಓಂ ಶಾಂತಿ 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 ಅಂತ ಹೇಳಲಾಗುತ್ತೆ. ಇದೇ ಸ್ವರೂಪವನ್ನು ಕೂಡ ಏನು ಹೇಳ್ತಾರೆ, ಜೀವ ಅಂದ್ರೆ ಯಾರು? ಮುಖ್ಯ ಮತ್ತೊಂದು ಪ್ರಕಾರವಾಗಿ ನಾವು ಈ ಪ್ರಶ್ನೋಪನಿಷತ್ತನ್ನು ನೋಡೋದಾದ್ರೆ, ಜೀವ, ಜಗತ್ತು ಮತ್ತು ಬ್ರಹ್ಮ ಎನ್ನುವ 3 ಅಂಶಗಳನ್ನು ಇಟ್ಕೊಂಡು ಹೊರಟಿದೆ ಎಲ್ಲ ಉಪನಿಷತ್ತುಗಳು. ಇಡೀ ಸಮಗ್ರ ವೇದಾಂತ ದರ್ಶನ ಹೊರಟಿರೋದೇ
ನೋಡಿ, ನಮಗೆ ಪ್ರತಿಕ್ಷಣ ಅನುಭವಕ್ಕೆ ಬರ್ತಾ ಇರುವಂಥದ್ದು ಯಾವುದು? ಈ ಜಗತ್ತು. ಈ ಜಗತ್ತು ಅಂದರೆ ಅಚೇತನಾತ್ಮಕವಾಗಿರುವಂಥದ್ದು. ಇಲ್ಲಿ ಎಲ್ಲವುಗಳು ಇದೆ. ಇದು ಶುದ್ಧ ಅಚೇತನ ಸ್ವರೂಪವಾಗಿರುವಂಥದ್ದು ಒಂದಾದರೆ, ಚೇತನ ಮತ್ತು ಅಚೇತನ ಮಿಶ್ರಿತವಾದಂತಹ ಕೆಲವು ಪದಾರ್ಥಗಳಿವೆ ಇದರಲ್ಲಿ. ಅದನ್ನೇ ಜೀವ ಅಂತ ಕರೀತೇವೆ. ಉದಾಹರಣೆಗೆ ನಮ್ಮ ದೇಹ. ಈ ದೇಹದಿಂದ ಚೈತನ್ಯ ಹೊರಟು ಹೋದರೆ ಅದು ಜಡವೋ ಚೈತನವೋ? ಜಡವೋ ತಾನೆ. ಅದರಲ್ಲಿ ಯಾವುದೇ ಕ್ರಿಯೆಗಳು ಉಂಟಾಗೋದಿಲ್ಲ. ಹೇಗೆ ಬಾಲ್ಯದಿಂದ ವೃದ್ಧಾಪ್ಯದವರೆಗೆ ನಮ್ಮಲ್ಲಿ ಈ ಶರೀರದಲ್ಲಿ ಉಂಟಾಗುವ ಅನೇಕ ವಿಕಾರಗಳಿದೆ. ಬಾಲ್ಯದಿಂದ ವೃದ್ಧಿ ಅನ್ನೋದು ಉಂಟಾಗುತ್ತೆ, ಹುಟ್ಟುವಿಕೆ ಇದೆ, ವೃದ್ಧಿ ಅನ್ನೋದಿದೆ. ಹಾಗೆಯೇ ವಿಕಾಸವಾಗ್ತಾ ಆಗ್ತಾ ಆಮೇಲೆ ಮತ್ತೆ ವೃದ್ಧಾಪ್ಯದಲ್ಲಿ ಕ್ಷಯವಾಗ್ತಾ ಬರುತ್ತೆ. ಈ ಎಲ್ಲ ವಿಕಾರಗಳು ಯಾವಾಗ ಉಂಟಾಗುತ್ತೆ ಅಂದರೆ, ಎಲ್ಲಿಯವರೆಗೆ ಈ ದೇಹದಲ್ಲಿ ಆತ್ಮ ಚೈತನ್ಯ ಇರುತ್ತೋ ಅಲ್ಲಿಯವರೆಗೆ ಶರೀರದಲ್ಲಿ ವಿಕಾರಗಳು ಉಂಟಾಗ್ತವೆ. ಅಧೀನವಾದಂತಹ ವಿಚಾರಗಳು ಉಪನಿಷತ್ತುಗಳಲ್ಲಿ ಅಡಕವಾಗಿವೆ. ಹಾಗಾಗಿಯೇ ಎಷ್ಟೋ ಸಲ ನಮಗೆ ದೀರ್ಘವಾಗಿ ಇದನ್ನು ಕೇಳೋದಕ್ಕೆ ಕಷ್ಟವಾಗಬಹುದು. ಯಾಕೆಂದರೆ ಮನಸ್ಸಿನ ಏಕಾಗ್ರತೆ ಇದಕ್ಕೆ ಬಹಳ ಮುಖ್ಯ. ಸಾಮಾನ್ಯ ಕಥೆ ಕಾದಂಬರಿಯನ್ನು ತಿಳ್ಕೊಂಡಷ್ಟು, ಓದಿದಷ್ಟು, ಅನುಭವಿಸಿದಷ್ಟು ಇದನ್ನು ಹಾಗೆ ಓದಿ ಬಿಡೋದಕ್ಕೆ ಸಾಧ್ಯವಾಗೋದಿಲ್ಲ. ಎಷ್ಟು ಬಾರಿ ಓದಿದರೂ ಮತ್ತೊಂದು ಯಾವುದೋ ಒಂದು ಹೊಸ ದೃಷ್ಟಿಕೋನ ನಮಗೆ ದೊರೆಯುತ್ತೆ. ಹೊಸ ಜೀವನ ಮಾರ್ಗದರ್ಶಿಯಾದಂತಹ ಮೌಲ್ಯಗಳು ದೊರೆಯುತ್ತವೆ. ಎಷ್ಟು ಲಕ್ಷ ವರ್ಷಗಳಾಯಿತು ಇಂಥ ಉಪನಿಷತ್ತುಗಳು ನಮ್ಮ ನಡುವೆ ಇದ್ದು. ನಮ್ಮ ಜೀವನದ ಹಾಸುಹೊಕ್ಕಾಗಿ ಇಂತಹ ದರ್ಶನಗಳು, ಅವುಗಳಿಂದ ಉಂಟಾದಂತಹ ಶಾಸ್ತ್ರಗಳು, ಇತಿಹಾಸ ಪುರಾಣಗಳು, ಸ್ಮೃತಿಗಳು, ರಾಮಾಯಣ ಮಹಾಭಾರತಗಳಂಥವು, ಇವೆಲ್ಲವುಗಳು ಕೂಡ ನಮಗೆ ಗೊತ್ತಿಲ್ಲದೇನೋ ನಮ್ಮ ಜೀವನದ ಪಥವನ್ನು ನಿರ್ದೇಶಿಸ್ತಾನೇ ಇದ್ದಾವೆ. ಆದರೆ ನಾವು ಮೂಲಕ್ಕೆ ಹೋಗಿ ನೋಡಿಲ್ಲ. ಇದರ ತಿರುಳು ಏನು, ಇದರ ಸಾರ ಏನು, ಮೂಲವನ್ನು ಅಧ್ಯಯನ ಮಾಡದ ಹೊರತು ಇದರ ಗಂಧ ನಮಗೆ ಗೊತ್ತಾಗೋದಿಲ್ಲ. ಹಾಗಾಗಿ ಎಷ್ಟೋ ಸಲ ನಾವೇನು ಮಾಡ್ತೇವೆ, ಇತ್ತೀಚೆಗೆ ಈ ಭಾರತೀಯ ವಿಜ್ಞಾನ ಶಾಖೆಗಳನ್ನು ಮೂಲದಲ್ಲಿ, ಸಂಸ್ಕೃತದ ಮೂಲದಲ್ಲಿ ಅಥವಾ ನಮ್ಮ ಭಾಷೆಗಳಲ್ಲಿ ಓದುವ ಪ್ರಯತ್ನವನ್ನು ನಾವು ಮಾಡ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಎಷ್ಟೋ ಸಲ ಅಪವ್ಯಾಖ್ಯಾನಗಳನ್ನೇ ನಾವು ನಂಬ್ಕೊಂಡು ಕೂರ್ತೇವೆ. ಪ್ರಶ್ನೋಪನಿಷತ್ ಹೆಸರು ನೋಡಿ ಎಷ್ಟು ಚೆನ್ನಾಗಿದೆ. ನಾವು ದಿನನಿತ್ಯ ಪತ್ರಿಕೆಗಳಲ್ಲಿ ಕೇಳ್ತೇವೆ, ಭಾರತೀಯ ಸಂಸ್ಕೃತಿಯಲ್ಲಿ ಪ್ರಶ್ನೆಗೆ ಅವಕಾಶವಿಲ್ಲ ಅಂತ ನಮ್ಮಲ್ಲಿ ಹೆಚ್ಚಿನ ಇವತ್ತಿನ ಆಧುನಿಕರು ಆಕ್ಷೇಪಿಸೋದನ್ನು ನಾವು ಕೇಳ್ತಾ ಇದ್ದೇವೆ. ಯಾಕೆ ನಾವು ತ್ರಿಪುಂಡರನ್ನು ಇಡಬೇಕು, ಯಾಕೆ ಬಳೆಯನ್ನ ತೊಡಬೇಕು, ಯಾಕೆ ಇದನ್ನು ಮಾಡಬೇಕು, ಅದನ್ನು ಮಾಡಬೇಕು ಅಂತ ಕೇಳಿದ್ರೆ ನಮ್ಮ ಅಪ್ಪ ಅಮ್ಮೆಲ್ಲ ನಾನು ಹೇಳಿದಷ್ಟು ಮಾಡಬೇಕು, ನೀನು ಪ್ರಶ್ನೆ ಕೇಳಬಾರ್ದು ಅಂತ ಹೇಳ್ತಾರೆ ಅನ್ನುವ ಆರೋಪವನ್ನು ನಮ್ಮ ಸಂಸ್ಕೃತಿಯ ಮೇಲೆ ಮಾಡಲಾಗುತ್ತೆ. ವಸ್ತುತಃ ಭಾರತೀಯ ಸಂಸ್ಕೃತಿಯಲ್ಲಿ ಪ್ರಶ್ನೆ ಮತ್ತು ಉತ್ತರಗಳೇ ಭಾರತೀಯ ಸಂಸ್ಕೃತಿಯ ಜೀವಾಳವಾಗಿದೆ. ಪ್ರಶ್ನೆಯನ್ನ ಕೇಳುವ ಸ್ವಾತಂತ್ರ್ಯವನ್ನ ನಮ್ಮಲ್ಲಿ ಶಿಷ್ಯನಿಗೆ ನೀಡಲಾಗಿದೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ತದ್ವಿದ್ಯುತ್ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷ್ಯಂತಿದೆ ಜ್ಞಾನಸ್ತತ್ವದರ್ಶಿನಃ. ಗುರು ಆತ್ಮಜ್ಞಾನಿಯಾಗಿರ್ತಾನೆ, ಶಿಷ್ಯ ಆ ಆತ್ಮಜ್ಞಾನವನ್ನು ಪಡ್ಕೊಳ್ಳಿಕ್ಕೆ ಜಿಜ್ಞಾಸುವಾಗಿರುತ್ತಾನೆ. ಅಂದ್ರೆ ಅವನಲ್ಲಿ ಪಾತ್ರತ್ವ ಇರುತ್ತೆ. ಅಂತಹ ಪಾತ್ರತ್ವ ಇರುವಂತಹ ಶಿಷ್ಯ ಗುರುವಿನ ಬಳಿ ಸಾರಿ ಪ್ರಶ್ನೆಗಳನ್ನ ಕೇಳಬೇಕು ಅಂತ ಸ್ವಯಂ ಭಗವದ್ಗೀತೆ, ಉಪನಿಷತ್ತುಗಳು ತಿಳಿಸಿಕೊಡ್ತವೆ. ಇದನ್ನ ಗುರೂಪಸದನ ಅಂತ ಹೇಳ್ತಾರೆ. ಗುರುವಿನ ಮೂಲಕ ಜ್ಞಾನವನ್ನ ಪಡ್ಕೋಬೇಕು. ಹಾಗಾಗಿ ಇವತ್ತು ಈ ಗುರು ಶಿಷ್ಯ ಪರಂಪರೆಯಲ್ಲಿ ಜ್ಞಾನ ಹರಿದು ಬಂದಿದೆ.